ಪ್ರತಿಭಟನೆಯ ಉಗ್ರ ಸ್ವರೂಪಕ್ಕೆ ಹೋದಂಥ ಸಂದರ್ಭದಲ್ಲಿ ಜಿಲ್ಲಾಡಳಿತದಿಂದ ಬಂದು DC ಅವರ ಪರವಾಗಿ ಬಂದು ನಾವು ನಾಳೆ ಸಭೆ ಕರಿತೀವಿ ಅಂತ ಹೇಳಿದ್ರು. ಅದೇ ರೀತಿ ಇವತ್ತು ಜಿಲ್ಲಾಧಿಕಾರಿಗಳು ಇವತ್ತು ಸಭೆ ಕರೆದ್ರು. ಆ ಸಭೆಯಲ್ಲಿ ಕನ್ನಡ ಪರ ಸಂಘಟನೆಗಳು ಮತ್ತು ಹೋರಾಟಗಾರರು ಏನಿದ್ದಾರೆ ಆ ಭಾಗದಲ್ಲಿ ಏನು ಹೋರಾಟ ಮಾಡಿದ್ವು, ಆ ಹೋರಾಟ ಯಶಸ್ವಿಯಾಗಿದೆ. ಯಾಕೆ ಅಂತಂದರೆ ಟೋಲ್ನ ಇವತ್ತಿನ ನಿಲ್ಲಿಸಬೇಕು ಅಂತ DC ಮೇಡಮ್ ಆರ್ಡರ್ ಮಾಡಿದ್ದಾರೆ. ಹೋರಾಟಕ್ಕೆ ಸಂದಂಥ ಜಯ. ಹಾಗಾಗಿ ಜಿಲ್ಲಾಡಳಿತಕ್ಕೆ ಮತ್ತು ನಮ್ಮ ಮಾಜಿ ಶಾಸಕರಿಗೂ ಸಹ ಬೆಂಬಲ ಕೊಟ್ಟಂಥ ಮಾಜಿ ಶಾಸಕರು ಪ್ರತಿಯೊಬ್ಬರಿಗೂ ಸಹ ನಾನು ಈ ಒಂದು ಸಂದರ್ಭದಲ್ಲಿ ಶುಭಾಶಯ ಕೊಡ್ತೀನಿ. ನಮ್ಮ ಹೋರಾಟಕ್ಕೆ ಜಯ ಸಂದಿದೆ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಮಾಡ್ತೀನಿ. ಟೋಲ್ನ ಯಾವುದೇ ಕಾರಣಕ್ಕೂ ರಸ್ತೆ ಪೂರ್ಣಗೊಳ್ಳದಲ್ಲೇ ಟೋಲ್ನ ಮಾಡಲ್ಲ ಅಂತ ಹೇಳ್ಬಿಟ್ಟು ನಮಗೆ ಇವತ್ತು ಜಿಲ್ಲಾ ಆಡಳಿತದಿಂದ DC ಮೇಡಮ್ ಹೇಳಿದ್ದಾರೆ. ಹಾಗಾಗಿ ನಾವು ಮತ್ತೆ ಪ್ರತಿಭಟನೆ ಮುಂದುವರಿಸಬೇಕು ಅಂತ ಇದ್ವು. ಪ್ರತಿಭಟನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಹಾಗಾಗಿ ನಮಗೆ ಹೋರಾಟಕ್ಕೆ ಜಯ ಸಂದಿದೆ. ನಾವು ಇದನ್ನು ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳಿ ಒಂದು ಸಂದರ್ಭದಲ್ಲಿ ಹೇಳ್ತೀನಿ. ರಸ್ತೆ ಏನು ಶಾಂತಿಗ್ರಾಮದಿಂದ ಮಾರ್ನಳ್ಳಿ ತನಕ ಏನಿತ್ತು ಈ ಟೋಲ್ನ ಮಾಡೋಂಗಿಲ್ಲ. ಸಾರ್ವಜನಿಕರಿಗೆ ಅಂತಂತಂದರೆ ಆ ಟೋಲನ್ನು ಏನು ವಸೂಲಿ ಮಾಡ್ತಾಯಿದ್ರು, ಸ್ಥಳೀಯರಿಗೆ ಅಂತಲ್ಲ ಯಾರೂ ಕಟ್ಟಂಗೆ ಇಲ್ಲ. ಟೋಲ್ನ ಸ್ಟಾಪ್ ಆಗಿದೆ. ಯಾಕೆ ಅಂತಂತಂದರೆ ಅವರು ಅರ್ಧಂಬರ್ಧ ಕೆಲಸ ಮಾಡಿ ಕೆಲವು ಕಡೆ ಎಲ್ಲ ಮಣ್ಣು ಕುಸಿತದೆ, ಬೆಟ್ಟಗಳು ಕುಸಿತದೆ. ಅವರು ಅವೈಜ್ಞಾನಿಕವಾಗಿ ರಸ್ತೆನ ಮಾಡಿದ್ದಾರೆ, ಅವೈಜ್ಞಾನಿಕವಾಗಿ ಗುಡ್ಡಗಳನ್ನ ಕಡ್ದಿದ್ದಾರೆ, ಅವೈಜ್ಞಾನಿಕ ಬ್ರಿಡ್ಜ್ಗಳು ಮಾಡಿದ್ದಾರೆ. ಹಾಗಾಗಿ ಟೋಲ್ನ ಮಾಡೋಕ್ಕೆ ಇವರಿಗೆ ಯಾವುದೇ ರೀತಿಯ ನೈತಿಕತೆ ಇಲ್ಲ. ಆ ಒಂದು ವಿಚಾರವಾಗಿ ಇವತ್ತು ನಮಗೆ ಜಿಲ್ಲಾಧಿಕಾರಿಗಳು ಇವತ್ತು ನಮಗೆ ಹೋರಾಟಕ್ಕೆ ನಮಗೆ ಜಯ ಸಿಕ್ಕಿದೆ. ನಿನ್ನೆ ನಮ್ಮ ಆಲೂರು ತಾಲೂಕಿನ ಚೌಲಿಗೆರೆ ಗ್ರಾಮದಲ್ಲಿ ಏನು ನ್ಯಾಷನಲ್ ಹೈವೇನರು ಒಂದು ಟೋಲ್ ಮಾಡಿದ್ದಾರೆ, ಟೋಲ್ ಕಲೆಕ್ಟ್ ಮಾಡೋದಕ್ಕೆ ಪ್ರಾರಂಭ ಮಾಡಿದರು. ಇದು ಗೊತ್ತಾಗಿ ನಮ್ಮ ಆಲೂರು ತಾಲೂಕಿನ ಎಲ್ಲ ಜನಪರ ಸಂಘಟನೆಗಳು ತುಂಬ ಸಕ್ರಿಯವಾಗಿ ಎಲ್ಲ ಮುಖಂಡರುಗಳು ಎಲ್ಲ ಸೇರಿ ಅದನ್ನು ನಿಲ್ಲಿಸಬೇಕು, ಕಲೆಕ್ಟ್ ಮಾಡಬಾರ್ದು ಅಂತ ಹೋರಾಟ ಮಾಡಿದ್ದಾರೆ. ಅದರ ಫಲವಾಗಿ ಮಾನ್ಯ ಜಿಲ್ಲಾಧಿಕಾರಿಯರು ಇವತ್ತು ಎಲ್ಲರನ್ನೂ ಕೂಡ ಸಭೆ ಕರೆದಿದ್ದರು. ನಾನಾಗಿ ಹೋಗಿದ್ದೆ ಅಲ್ಲಿಗೆ ಸಭೆಗೆ. ಅವರು ಒಂದು ಭರವಸೆ ಕೊಟ್ಟಿದ್ದಾರೆ ಮತ್ತು ಆದೇಶ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೆ ಮಾರ್ನಳ್ಳಿವರೆಗೆ ಈಗೇನು ಮಂಜೂರಾಗಿದೆ ರಸ್ತೆ ಪೂರ್ಣ ಆಗುವವರೆಗೆ ಎಲ್ಲ ರೀತಿಯ ಅಡೆತಡೆಗಳು ಕೂಡ ನಿಲ್ಲೋದ್ರವರೆಗೆ ಟೋಲನ್ನು ಕಲೆಕ್ಟ್ ಮಾಡಬಾರ್ದು. ಈ ಆದೇಶ ಹೊರ ವಾಹನಗಳಿಗೂ ಅನ್ವಯ ಆಗ್ತದೆ, ಸ್ಥಳೀಯವಾಗಿ ವಾಹನಗಳಿಗೂ ಅನ್ವಯ ಆಗುತ್ತೆ. ಕಾನೂನು ಏನಿದೆ ಕಾನೂನು ಪ್ರಕಾರನೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು NHAI PD ಕೇಳಿ ಅವರು ಆದೇಶವನ್ನು ಕೂಡ ಕೇಳಿದ್ದಾರೆ. ಆದ್ದರಿಂದ ನಮಗೆ ಖುಷಿಯಾಗಿದೆ. ನಾನು ನಮ್ಮ ಎಲ್ಲ ಸಂಘಟನೆ ಪರವಾಗಿ ನಾನು ಕೂಡ ಅವರ ಆದೇಶಕ್ಕೆ ನಾವು ಗೌರವಿಸ್ತಿದ್ದೀವಿ. ಇದಾಗಬೇಕು. ಜೊತೆಗೆ ಮೊನ್ನೆ ಕೂಡ 12 ದಿನದಿಂದ ಹೆದ್ದೂರ್ಗ ಕ್ರಾಸ್ನಲ್ಲಿ ಇಬ್ಬರು ಸತ್ತೋಗಿದ್ದಾರೆ. ಪುನಃ ಇದೇ ಥರ ಆಕ್ಸಿಡೆಂಟ್ ಆಗಿ ಇಲ್ಲಿ ಭಾಳ ದುರಂತ ಅಂದರೆ ಒಬ್ಬ ಇಂಜಿನಿಯರ್ ಬಿಟ್ಟರೆ ಯಾರೂ ಕೂಡ ಇಲ್ಲ. ನಾವು ಮೊದಲಿಂದ ಹೋರಾಟ ಮಾಡ್ತಿದ್ದೀವಿ, ಬೇಡಿಕೆ ಇಟ್ಟಿದ್ದೀವಿ. ಕೇಂದ್ರ ಸರ್ಕಾರ ಸ್ಪಂದಿಸಿಲ್ಲ. ಅದನ್ನ ಈಗಲಾದರೂ ಅಡಿಷನಲ್ ಇಂಜಿನಿಯರ್ಗಳು ಹಾಕಲಿ, ವೇಗವಾಗಿ ಕ್ರಮಬದ್ಧವಾಗಿ ವೈಜ್ಞಾನಿಕವಾಗಿ ಚುರುಕಾಗಿ ಕೆಲಸ ಆಗಲಿ. ನಾವು ಇದಕ್ಕೆ ಸಹಕರಿಸಿದಂಥ ನಮ್ಮೆಲ್ಲ ಸಂಘಟನೆಯವರಿಗೆ, ನಮ್ಮೆಲ್ಲ ಮುಖಂಡರಿಗೆ ಎಲ್ಲರೂ ನಾವು ಕೃತಜ್ಞತೆ ಸಲ್ಲಿಸ್ತೀವಿ. ಆಮೇಲೆ PD ಅವರು ಬಂದಾಗ್ಲೂ ಹೇಳಾಗಿದೆ. ಅವರೂ ಕೂಡ ಹೇಳಿದ್ರು, ಅವರ ಕನ್ಸ್ಟೆಂಟ್ ಏನು ಅಂತ ಹೇಳಿದ್ರು. ಇವಾಗ ಒಂದು ಅಗ್ರಿಮೆಂಟ್ ಕಾಪಿ ನಾವು ನೋಡೋಣ. ಆ ಅಗ್ರಿಮೆಂಟ್ ಇದರಲ್ಲಿ ಏನೇನು ಮೆನ್ಷನ್ ಆಗಿದೆ ಅಂತ ಹೇಳ್ಬಿಟ್ಟು ಇವನ್ ಕನ್ಸೆಷನರು, PD ಅವರು, ನಾವು SP ಎಲ್ಲ ನಾವು ವೆರಿಫೈ ಮಾಡ್ತೀವಿ. ವೆರಿಫೈ ಮಾಡಿದ್ಮೇಲೆ ಆಮೇಲೆ ನಾವು ನಮ್ಮ ನಿರ್ಧಾರವನ್ನು ಹೇಳ್ತೀವಿ.